ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿದ ತಕ್ಷಣವೇ ಗೊತ್ತಾಗಿರ್ಬೋದು, ಕ್ಯಾರೆಟ್ ಹಲ್ವಾ ಈಸಿಯಾಗಿ ಯಾವ ರೀತಿ ಮಾಡೋದು ನಮ್ಮ ಸ್ಟೈಲಲ್ಲಿ ಅಂತ ತೋರಿಸ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಯಾರಾದ್ರು ಫಟ್ ಅಂತ ಗೆಸ್ಟ್ ಬಂದರು ಅಂದರೆ ಬೆಸ್ಟ್ ಆಪ್ಷನ್. ಓಕೆನಾ? 3 ಕ್ಯಾರೆಟ್ನ ಈ ಥರ ಉದ್ದಕ್ಕೆ ತುರಿದಿಟ್ಕೊಳ್ಳಿ. ಹಾಗೆ ಅಲಂಕಾರಕ್ಕೆ ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವಿಲ್ಲಿ 1.5 ಬೌಲಷ್ಟು ಸಹ ತೊಗೋಬೋದು. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು, ಹಾಗೆ ಕ್ಯಾರೆಟು ಸ್ವೀಟ್ ಇಲ್ಲ ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಪ್ಯಾನಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಬಾದಾಮಿ, ಗೋಡಂಬಿ ಮತ್ತು ಏನು ನಾವು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ, ದ್ರಾಕ್ಷಿ, ಅವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದೇ ದಪ್ಪ ಇರುವಂತಹ ತಳದ ಬಾಣಲಿನ ತೊಗೋಬೇಕಾಗುತ್ತೆ. ಪಾತ್ರೆ, ಬಾಣಲಿ, ಕುಕ್ಕರು ಯಾವುದ್ರಲ್ಲಾದರೂ ಸಹ ಇದನ್ನು ಮಾಡ್ಕೋಬೋದು. ಹಾಗೆ ತುರಿದಿರುವಂತಹ ಏನು ಕ್ಯಾರೆಟ್ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹುರ್ಕೋಬೇಕು, ಹುರಿತಾರೆ ಅಂತಾರಲ್ಲ ಅದನ್ನು ಹುರ್ಕೋಬೇಕು. ಅದು ಸ್ಮೆಲ್ ಹೋಗಬೇಕು. ಅಲ್ಲಿ ತನಕ ಹುರಿದಾದ್ಮೇಲೆ 1 ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಇಡಬೇಕು. ನೀವು ಬೇಕಿದ್ದರೆ ಹಸಿ ಹಾಲನ್ನು ಸಹ ಹಾಕೋಬೋದು. ಕಾಯಿಸಿ ಆರಿರುವಂಥ ಹಾಲು ಅಥವಾ ಕುದೀತಾ ಇರುವಂಥ ಹಾಲು ಅಂದರೆ ಬಿಸಿ ಹಾಲನ್ನು ಸಹ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ನಾವಿಲ್ಲಿ ಹಸಿ ಹಾಲನ್ನೇ ಅಂದರೆ ಪ್ಯಾಕೆಟಿಂದ ಡೈರೆಕ್ಟ್ ಹೊಡೆದ್ಬಿಟ್ಟು ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಬೌಲಷ್ಟು ಏನು ಶುಗರ್ ಇತ್ತಲ್ಲ ಅದನ್ನು ಸ್ವಲ್ಪನೇ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಗೊತ್ತಾಗುತ್ತೆ ಸ್ವೀಟ್ನೆಸ್ ಎಷ್ಟು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಹಾಗೆ ಅದಾದಮೇಲೆ ಇನ್ನೊಂದು ಚೂರು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕಲ್ಲ ಬೇಗ, ಅಂದರೆ ಮತ್ತೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಹಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದರಲ್ಲೇ ಅಷ್ಟೇ. ತುಂಬಾ ಏನು ಅದು ಬೇಕು ಇದು ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ಇದನ್ನು ಮಾಡ್ಕೋಬೋದು. ರುಚಿನೂ ಸಹ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿಟ್ಟು ಹೇಳಿ. ಓಕೆನಾ? ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ. ನೀವು ಸ್ವಲ್ಪ ಎತ್ತಿಬಿಟ್ಟು ಅದನ್ನು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಫುಲ್ಲು ಕ್ಯಾರೆಟ್ ಬೆಂದಿರುತ್ತೆ. ನಿಮಗೆ ಟೈಮ್ ಇಲ್ಲ ಅನ್ನೋರು 2 ವಿಷಲ್ ಸಹ ಹೊಡಿಸ್ಕೋಬೋದು ಕುಕ್ಕರಲ್ಲಿ ಹಾಕಿ. ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಹಲ್ವಾ. ಮತ್ತು ಇದಕ್ಕೆ ಆಗಲೇ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ಮತ್ತೊಮ್ಮೆ ಈ ಥರ ತಿರ್ಗೋ ಮಾಡಿದ್ರೆ ರುಚಿಕರವಾದ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ಇದಂತೂ ಬೇಕ್ರಿಗಳಲ್ಲಿ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಯಾವುದೇ ಬೇಕ್ರಿ ಹೋಗಿ ನೀವು ಕ್ಯಾರೆಟ್ ಹಲ್ವಾ ಕೇಳಿದ್ರೆ ಇದೇ ಥರದ ಹಲ್ವಾ ಕೊಡ್ತಾರೆ ಆಲ್ಮೋಸ್ಟು. ಅದಂತೂ ಬಾಯಲ್ಲಿ ಇಟ್ಟ ತಕ್ಷಣ ತುಂಬಾ ರುಚಿಯಾಗಿರುತ್ತೆ. ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಇಲ್ಲಿ ಪ್ಲೇಟಲ್ಲಿ ಹಾಕಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ, ಕಲರ್ಫುಲ್ಲಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.